ವೀಕ್ಷಕರೇ, ವಿದು ರಂಗರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಬೇಸಿಗೆ ಅಂದರೆ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಹಣ್ಣು ಎಲ್ಲರ ಫೇವ್ರೆಟ್. ಹಾಗೆ ಹೊರಗಡೆ ಸೂರ್ಯನ ಶಾಖ ಏರ್ತಾ ಇದೆ, ಜೊತೆಗೆ ಮಕ್ಕಳಿಗೆ ರಜೆ ಕೂಡ ಶುರುವಾಗಿದೆ. ಈ ಸಮಯದಲ್ಲಿ ಮಕ್ಕಳು ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ ಅಲ್ವಾ. ಆದರೆ ಅವರಿಗೆ ಅಂಗಡಿಯಿಂದ ಐಸ್ ಕ್ರೀಮ್ ತಂದು ಕೊಡೋ ಬದಲು ಮನೆಯಲ್ಲೇ ಕೆಲವೇ ಪದಾರ್ಥಗಳನ್ನು ಬಳಸಿ ಮಾಡಿರೋ ಫ್ರೆಶ್ ವಾಟರ್ ಮಿಲನ್ ಐಸ್ ಕ್ರೀಮ್ ಕೊಟ್ಟರೆ ಆರೋಗ್ಯಕ್ಕೂ ಮಸ್ತ್, ರುಚಿಯಲ್ಲೂ ಬೆಸ್ಟ್. ಬನ್ನಿ ಹಾಗಾದರೆ ಈ ವಾಟರ್ ಮಿಲನ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ವಾಟರ್ ಮಿಲನ್ ಐಸ್ ಕ್ರೀಮ್ ಅಂದರೆ ಕಲ್ಲಂಗಡಿ ಹಣ್ಣು ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ ವಾಟರ್ ಮಿಲನ್ನ ನೋಡಿ ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಬೀಜ ಇದ್ದರೂ ಕೂಡ ಪರವಾಗಿಲ್ಲ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕಾಗತ್ತೆ. ಅಂದರೆ ಜ್ಯೂಸರ್ದು ಜಾರ್ ಇರುತ್ತಲ್ವ, ಅದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ನಾನಿವಾಗ ಕಟ್ ಮಾಡ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣನ್ನು ಎಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ವಾಟರ್ ಮಿಲನ್ ಪೀಸಸ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಎಲ್ಲ ವಾಟರ್ ಮಿಲನ್ ಪೀಸ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಸಿ ಆರಿಸಿ ಇಟ್ಕೊಂಡಿರುವಂತಹ 1 ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕೆಂದರೆ ಹಣ್ಣು ಬಹಳ ಸಿಹಿ ಇದ್ದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಫ್ರೆಶ್ ಕ್ರೀಮ್ನ ಬಳಸ್ಕೊಳ್ತಿಲ್ಲ, ಹಾಗೆ ಕಂಡೆನ್ಸ್ ಮಿಲ್ಕ್ ಕೂಡ ಬಳಸ್ಕೊಳ್ತಾ ಇಲ್ಲ. ನಾನಿಲ್ಲಿ ಯಾವ ಪದಾರ್ಥ ತೋರಿಸಿದ್ದೀನಿ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿರೋವಂಥದ್ದು ಐಸ್ ಕ್ರೀಮ್ಗೆ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತೇಳಿ. ಇದನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಬೀಜ ಸಮೇತ ನಾವು ಹಾಕ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ನಾನಿವಾಗ ಸೋಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ರೀತಿಯಾದಂತಹ ಸೋಸೋದಿರುತ್ತೆ ಅದನ್ನು ತೊಗೊಂಡು ಸೋಸ್ಕೊಳ್ಬೋದು. ನೋಡಿ, ನಾನಿಲ್ಲಿ ಸ್ಟ್ರೈನರ್ನ ಇಟ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಬೀಜ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನೀಟಾಗಿ ಸೋಸ್ಕೊಳ್ಳಿ. ನೋಡಿ, ಈ ರೀತಿ ಸ್ಪೂನಿನ ಸಹಾಯದಿಂದ ಎಲ್ಲ ನೀಟಾಗಿ ನಾನು ಸೋಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವುದೇ ಫ್ರೆಶ್ ಕ್ರೀಮು ಮತ್ತು ಕಂಡೆನ್ಸ್ ಮಿಲ್ಕ್ ಇಲ್ಲದೇ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಬೌಲ್ಗೆ ನೀಟಾಗಿ ಎಲ್ಲ ರುಬ್ಬಿಟ್ಕೊಂಡಿರುವಂಥದ್ದನ್ನ ಸೋಸ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಒಂದು ಸಣ್ಣ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇರುತ್ತಲ್ವ, ಅದೇನಾದರೂ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲಿ ಮೋಲ್ಡ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸಣ್ಣ ಇರುವಂತಹ ಗ್ಲಾಸ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸಣ್ಣ ಗ್ಲಾಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೀವು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು, ಯಾಕೆಂದರೆ ಇವಾಗ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವ, ಹೊರಗಡೆ ನೀವು ಅಂಗಡಿಯಿಂದ ಐಸ್ ಕ್ರೀಮ್ ತಂದು ಕೊಡೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ಒಂದು ಗ್ಲಾಸ್ಗೆ ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು 5 ಗ್ಲಾಸ್ ಆಗೋಷ್ಟು ಆಗಿದೆ ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ. ಇದನ್ನು ನಾವು ಏನಿಲ್ಲ ಅಂದರೂ 7 ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಫ್ರೀಝರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಸ್ವಲ್ಪ ತಕ್ಕೊಂಡು ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ನ ಇಟ್ಕೊಂಡು 7 ರಿಂದ 8 ಗಂಟೆಗಳ ಕಾಲ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ನಾನು ಇಲ್ಲಿ ಓವರ್ನೈಟ್ ಇಟ್ಕೊಂಡಿದ್ದೆ, ನಾನು ಇವಾಗ ಮಾರ್ನಿಂಗ್ ಎತ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಇದಕ್ಕೆ ನಾನು ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಕೊಂಡು ತಕ್ಕೊಂಡ್ರೆ ನೀಟಾಗಿ ಬಂದ್ಬಿಡತ್ತೆ ಐಸ್ ಕ್ರೀಮು. ಈ ರಜೆಯಲ್ಲಿ ನೀವು ಕೂಡ ಈ ವಾಟರ್ ಮಿಲನ್ ಐಸ್ ಕ್ರೀಮ್ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ವಾ, ಎಷ್ಟು ಸುಲಭವಾಗಿ ಫ್ರೆಶ್ ವಾಟರ್ ಮಿಲನ್ ಐಸ್ ಕ್ರೀಮ್ ಮನೆಯಲ್ಲಿ ರೆಡಿ ಆಗಿದೆ ಅಂತೇಳಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ವಾಟರ್ ಮಿಲನ್ ಐಸ್ ಕ್ರೀಮ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.